ನಮಸ್ಕಾರ ವೀಕ್ಷಕರೇ, ಎಂಎನ್ ಸ್ಟುಡಿಯೋ ಅರ್ಪಿಸುವ ವಿಶೇಷ ಸಂಚಿಕೆಗಳಿಗೆ ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ನಮ್ಮ ಎಂಎನ್ ಸ್ಟುಡಿಯೋ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ವಿಜ್ಞಾನ ಇರ್ಬೋದು, ಕ್ರೀಡೆ ಇರ್ಬೋದು, ಸಾಹಿತ್ಯ, ಸಂಗೀತ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಪರಿಣಿತರನ್ನ ಪರಿಚಯಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದೆ. ಇದು ನಮ್ಮಲ್ಲಿ ಬರತಕ್ಕಂತ ಈ ವಿಷಯ ತಜ್ಞರು ಪರಿಣಿತರಿರ್ತಾರೆ, ಯಾವುದೋ ಕ್ಷೇತ್ರದಲ್ಲಿ ಅವರು ಅನುಭವಿಗಳಿರ್ತಾರೆ, ವಾಸ್ತವತೆ ಇದೆ, ಈ ಒಂದು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅಂದ ಹಾಗೆ ಇವತ್ತು ನಮ್ ಜೊತೆ ಪ್ರಕಾಶ್ ಪುತ್ತೂರ್ ಅವರಿದ್ದಾರೆ. ಪ್ರಕಾಶ್ ಪುತ್ತೂರ್ ಅವರು ಇಂಧನ ವಿಭಾಗದಲ್ಲಿ ಹಿರಿಯ ಪ್ರಬಂಧಕರಾಗಿದ್ದು ಸುಮಾರು 30 ವರ್ಷಗಳ ಸುದೀರ್ಘ ಸೇವೆಯನ್ನ ಹೊಂದಿದವರು, ಅನುಭವಿಗಳು. ಹಾಗೂ ಇವರು ಸದ್ಯ ನಿವೃತ್ತರಾಗಿದ್ದು ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳಿರ್ಬೋದು, ಸಾಕಷ್ಟು ಸಂಚಿಕೆಗಳಲ್ಲಿ ಭಾಗವಹಿಸಿ ಅನುಭವಿಗಳು. ಇವತ್ತು ನಾವು ಈ ಪೆಟ್ರೋಲ್ ಅಥವಾ ಇಂಧನ ವ್ಯವಸ್ಥೆ ಹೇಗಿದೆ, ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಈ ಒಂದು ಪೆಟ್ರೋಲ್ ಇಲ್ಲದೆ ಬದುಕೇ ಇಲ್ಲ. ಪೆಟ್ರೋಲ್ ಇಂದ ನಾವು ಹೇಗೆ ಜೀವನದಲ್ಲಿ ನಾವು ಹಲವಾರು ಸಾಧನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಪೆಟ್ರೋಲ್ ಹೇಗೆ ತಯಾರಾಗುತ್ತೆ, ಪೆಟ್ರೋಲ್ನ ಈ ಇಂಧನ ಬೇರೆ ಬೇರೆ ಮೂಲಗಳು ಯಾವುದು, ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ನೀವು ಭಾಗವಹಿಸಿ ಎಂಎಸ್ ಸ್ಟುಡಿಯೋ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಎಲ್ಲ ಸ್ವಾಗತ ಕೋರ್ತಾ ಇದ್ದೇವೆ. ಪ್ರಕಾಶ್ ಪುತ್ರ ಅವರೇ ನಮಸ್ಕಾರ. ಎಂಎಸ್ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದೀರಿ. ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ನೀವು ಈ ಇಂಧನ ವಿಭಾಗದಲ್ಲಿ ಹಿರಿಯ ಪ್ರಬಂಧಕರಾಗಿದ್ದು ಸುಮಾರು 30ಕ್ಕಿಂತ ಹೆಚ್ಚು ವರ್ಷಗಳ ಸೇವೆಯನ್ನ ಮಾಡಿದವರು, ಸದ್ಯ ನಿವೃತ್ತರಾಗಿದ್ದೀರಿ. ಜೊತೆಗೆ ನಮ್ಮ ಮಾಧ್ಯಮ ಕ್ಷೇತ್ರಗಳಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೀರಿ. ತಮಗೆ ಪ್ರೀತಿಯ ಸ್ವಾಗತವನ್ನು ನಮ್ಮ ವೀಕ್ಷಕರ ಪರವಾಗಿ ಕೋರ್ತಾ ಇದ್ದೇನೆ. ನಮಸ್ತೆ ಸರ್. ನಮಸ್ಕಾರ. ಬಹಳ ಸಂತೋಷ ಆಯ್ತು. ಯಾಕಂದ್ರೆ ವಸ್ತುನಿಷ್ಠ ವಿಚಾರಗಳನ್ನ ಮತ್ತು ಒಂದು ವಿಷಯಗಳನ್ನ ಅದರ ಹಿಂದೆ ಅಧ್ಯಯನ ಮಾಡಿದವರನ್ನು ಕರೆದು ಮಾತಾಡಿಸುವಂತಹದ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾಹಿತಿಯ ಕೊರತೆ ಬಹಳಷ್ಟು ಇರ್ತದೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಸ್ಟುಡಿಯೋದಲ್ಲಿ ಈ ಮಾಹಿತಿಯ ಬಗ್ಗೆ, ಅಂದ್ರೆ ಈ ಒಂದು ವಿಚಾರಗಳನ್ನು ತಿಳಿಸ್ಬೇಕು ಅಂತ ಹೇಳುವಂತಹದ್ದು ಬಹಳ ಸಂತೋಷ. ಹೌದು, ನಾಲೆಜ್ ಇಸ್ ಪವರ್ ಅಂತ ಹೇಳಿ. ಹೌದು, ಇವತ್ತು ನಮಗೆ ಜ್ಞಾನವೇ ಬೆಳಕು ಅಂತ ಹೇಳಿ. ಸರ್, ನೀವು ಇಂಧನ ಕ್ಷೇತ್ರದಲ್ಲಿ ಪಳಗಿದವರು. ಈಗ ಇಂಧನದ ಮೂಲಗಳು ಬೇರೆ ಬೇರೆ ಇರುತ್ತೆ, ಅದರಲ್ಲಿ ಬಹಳ ಮುಖ್ಯವಾಗಿ ಪೆಟ್ರೋಲ್. ಈಗ ಪೆಟ್ರೋಲ್ ಬಗ್ಗೆ, ನಮಗೆ ಜೀವನದಲ್ಲಿ ಪೆಟ್ರೋಲ್ ಇಲ್ಲದೆ ನಮ್ಗೆ ಬದುಕೇ ಇಲ್ಲ ಅಂತ ಆಗಿದೆ. ಪೆಟ್ರೋಲ್ ಹೇಗೆ ತಯಾರಾಗುತ್ತೆ ಮತ್ತೆ ಪೆಟ್ರೋಲ್ನ ಬೇರೆ ಬೇರೆ ಮೂಲಗಳು ಯಾವುದು ಅಂತ ಹೇಳ್ತೀವಿ? ಈಗ ಸಾಮಾನ್ಯವಾಗಿ ನಾವು ಪ್ರತಿಯೊಂದು ಇಂಧನವನ್ನು ನಾವು ಹೇಳೋದು ಮೊದಲಿಂದಲೂ ಪೆಟ್ರೋಲ್ ಅಂತ ಎನ್ನುವ ಪದಗಳಿಂದಲೇ ಪೆಟ್ರೋಲ್ ಹಾಕಿದ್ದೀರಾ ಅಂತ ಕೇಳ್ತಾರೆ. ಅದು ಡೀಸೆಲ್ ಹಾಕ್ಲಿ ಏನ್ ಹಾಕ್ಲಿ, ಅದನ್ನು ಸಾಮಾನ್ಯವಾಗಿ ನೀವು ಪೆಟ್ರೋಲ್ ಹಾಕಿದ್ದೀರಾ ಅಂತ ಕೇಳುವಂತ ಒಂದು ಕ್ರಮ ಆಗಿದೆ. ವಾಸ್ತವವಾಗಿ ಒಂದು ವಿಚಾರ ನಾವು ಯೋಚನೆ ಮಾಡಬೇಕು. ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಯೋಚನೆ ಮಾಡ್ತಾ ಇದ್ದೇವೆ, ನಮ್ಮ ಹಿಂದಿನ ಕಾಲದಲ್ಲಿ ಜನರು ಯಾವ ರೀತಿಯಲ್ಲಿ ಪೆಟ್ರೋಲ್ ಇಲ್ಲದೆ ಬದುಕ್ತಾ ಇದ್ರು, ಪೆಟ್ರೋಲ್ ಇಲ್ಲದೆ ಜನರು ಹೇಗೆ ಬದುಕ್ತಾ ಇದ್ರು ಅಂತ ನೋಡಿ. 1.8 ಮಿಲಿಯನ್ ಇತಿಹಾಸ ಮನುಷ್ಯರದಿದೆ. ಅಂದ್ರೆ 1 ಮಿಲಿಯನ್ ಅಂದ್ರೆ 10 ಲಕ್ಷ. 18 ಲಕ್ಷದ ವರ್ಷಗಳ ಹಿಂದೆ 18 ಲಕ್ಷ ಮನುಷ್ಯ ನೇರವಾಗಿ ನಡಿಲಿಕ್ಕೆ ಪ್ರಾರಂಭ ಮಾಡಿದ ಅಂತ ಹೇಳ್ತಾರೆ. ನೇರವಾಗಿ ನಡಿಲಿಕ್ಕೆ 18 ಲಕ್ಷದ ವರ್ಷದ ಹಿಂದೆ ಮನುಷ್ಯ ಪ್ರಾರಂಭ ಮಾಡಿದ. ಅದನ್ನ ನಾವು ಹೋಮೋ ಎರೆಕ್ಟಸ್ ಯುಗ ಅಂತ ಕರಿತೇವೆ. ಹೋಮೋ ಎರೆಕ್ಟಸ್ ಯುಗ. ಆ ಸಂದರ್ಭದಲ್ಲಿ ಬೆಂಕಿಯನ್ನ ಆತ ಕಂಡು ಹಿಡಿದ ಇಲ್ಲ ಎನ್ನುವಂಥದ್ದು ಯಾವುದೇ ಇಲ್ಲ, ಯಾವುದೇ ಯೋಚನೆಗಳು, ಸಂಶೋಧನೆಗಳು ಸರಿಯಾಗಿ ಆಗಿಲ್ಲ. ಆದ್ರೆ 4 ಲಕ್ಷ ವರ್ಷಗಳ ಹಿಂದೆ ಲೆಕ್ಕ ಹಾಕಿ, 4 ಲಕ್ಷ ವರ್ಷಗಳ ಹಿಂದೆ ಬೆಂಕಿಯ ಬಳಕೆ ಇತ್ತು ಅಂತ ಪ್ರಶ್ನೆ ಬೀಳುತ್ತದೆ. ಈಗ ಬೆಂಕಿಯ ಬಳಕೆಯನ್ನು ಅವರು ಹೇಗೆ ಮಾಡಿದ್ರು? ಈಗ ನಾನು ಪೆಟ್ರೋಲ್ ವಿಚಾರಕ್ಕೆ ಬಂದಾಗ, ಇಂಧನದ ವಿಚಾರಕ್ಕೆ ಬಂದಾಗ, ನಾವೆಲ್ಲ ಇಂಧನ ಬಳಸಿಯೇ ಈಗ ಎಲ್ಲ ಬದುಕು ಹಿಂದೆ ಹೇಗಿರ್ಬೋದು ಇಂಧನ ಅಂತ ಎನ್ನುವಂತ ಒಂದು ಪ್ರಶ್ನೆಗಳು ಮೂಡಿ ಬರ್ತದಲ್ಲ. 4 ವರ್ಷಗಳ ಹಿಂದೆ ಮನುಷ್ಯ ಏನ್ ಮಾಡಿದ ಅಂದ್ರೆ, ಸುಮ್ಮನೆ ರಾತ್ರಿ ಹೊತ್ತು ಕೂತ್ಕೊಂಡಿದ್ದಾಗ ಆಕಾಶದ ಕಡೆ ಎಲ್ಲ ನೋಡ್ತಾ ಇದ್ದಂತೆ. ಆಕಾಶದಲ್ಲಿ ಮಿಂಚು ಬರ್ತಾ ಇತ್ತು ನೋಡಿ, ಮಿಂಚು ಬರ್ತಾ. ಆಮೇಲೆ ಜ್ವಾಲಾಮುಖಿ ಆಗ್ತಾ ಇತ್ತು. ಜೊತೆಗೆ ಕಾಡಿಗೆ ಬೆಂಕಿ ಬೀಳ್ತಾ ಇತ್ತು. ಈಗಿನ ಕೃತಕ ಬೆಂಕಿ ಅಲ್ಲ, ಹಾಕಿದ ಬೆಂಕಿ ಅಲ್ಲ, ಸ್ವಾಭಾವಿಕ. ಅಂದ್ರೆ ಪ್ರಾಣಿಗಳು ಓಡ್ತಾ ಇರ್ತಾವಲ್ಲ, ಓಡ್ತಾ ಇರುವಾಗ ಕಲ್ಲು ಒಂದಕ್ಕೊಂದು ಘರ್ಷಣೆಯಾಗಿ ಬೆಂಕಿ ಹಿಡಿತಾ ಇತ್ತು. ಆಗ ಮನುಷ್ಯ ಏನ್ ತಿಳ್ಕೊಂಡ ಅಂದ್ರೆ, ಬೆಂಕಿ ಅನ್ನೋದು ಇದೆ, ಅದನ್ನು ನಾವು ರಕ್ಷಣೆ ಮಾಡಿ ಇಡ್ಬೇಕು ಅಂತ. ಅದನ್ನು ಆಮೇಲೆ ಅಂತ ರಕ್ಷಣೆ ಮಾಡಿ ಇಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆ ರಕ್ಷಣೆ ಮಾಡಿ ಇಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೇನೆ ಈ ನಾಗರಿಕತೆ ಅನ್ನೋದು ಪ್ರಾರಂಭವಾಯಿತು. ಬೆಂಕಿಯನ್ನು ಸಂಗ್ರಹ ಮಾಡಿ ರಕ್ಷಣೆ ಮಾಡಿ ಇಟ್ಟು ಆಮೇಲೆ ನಾಗರಿಕತೆ ಪ್ರಾರಂಭವಾಯಿತು. ಈಗ ನಿಮ್ಮ ಪ್ರಶ್ನೆ ಏನು ಅಂದ್ರೆ, ಪೆಟ್ರೋಲ್ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ. ನಾನು ಯಾಕಂದ್ರೆ ಪೆಟ್ರೋಲ್ ಅಂದ್ರೆ ಹೌದೌದು, ಇಂಧನ ಕ್ಷೇತ್ರದಲ್ಲಿ ಸುಮಾರು 30 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದವನು. ಅಂದ್ರೆ 1995ರಿಂದ 2005ರವರೆಗೆ ನಾನು ಸೇವೆ ಸಲ್ಲಿಸಿದೆ. ಸುದೀರ್ಘ ಸೇವೆ, ಬೇರೆ ಬೇರೆ ವಿಭಾಗದಲ್ಲಿ. ಅದು ಪೆಟ್ರೋಲಿಯಂ ಸೆಕ್ಟರ್ ಅಂದ್ರೆ ನಾವು ಹೈಡ್ರೋಕಾರ್ಬನ್ ಸೆಕ್ಟರ್ ಅಂತ ಹೇಳ್ತೇವೆ. ಅದು ವಿಮಾನಯಾನ ವಿಭಾಗದಲ್ಲಿ ಇರಬಹುದು, ಅಥವಾ ನಿಮ್ಗೆ ಈಗ ದೊರೆಯುವಂತಹ ಪೆಟ್ರೋಲು, ಡೀಸೆಲ್ ವಾಹನಗಳಿಗೆ ಬೇಕಾದ ಇಂಧನ ಕ್ಷೇತ್ರ ಇರಬಹುದು. ಇದೆಲ್ಲ ನೋಡಿದಾಗ ನನ್ನದೇನು ಪರಿಕಲ್ಪನೆ ಏನಿತ್ತು ಅದು ಬೇರೆ,
ವಾಸ್ತವ ಬೇರೆ. ಜನರಿಗೆ ಸಿಗುವಂತ ಮಾಹಿತಿಗಳು ಒಂದು ರೀತಿಯಲ್ಲಿ ವಿಭಿನ್ನವಾಗಿರ್ತದೆ. ಅದಕ್ಕಾಗಿ ನೀವು ನನ್ನನ್ನು ಇವತ್ತು ನಾನು ಯಾಕೆ ಕರೆದು ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಸೇವಿಸುವ ಆಹಾರ ಹೇಗೆ ಪರಿಶುದ್ಧವಾಗಿರ್ಬೇಕು, ಖಂಡಿತ ಈ ಪೆಟ್ರೋಲ್ ಕೂಡ ನಮ್ಮ ವಾಹನಕ್ಕೆ ಪರಿಶುದ್ಧವಾಗಿದ್ರೆ ಅಲ್ಲೂ ಕೂಡ ವಾಹನದ ಆರೋಗ್ಯ ಚೆನ್ನಾಗಿರುತ್ತೆ. ಹೌದು. ಅದಕ್ಕೆ ನಾನು ಪೆಟ್ರೋಲ್ ಬಗ್ಗೆ ಮಾತಾಡ್ತೀನಿ. ಹೌದು, ಪೆಟ್ರೋಲ್ ಬಗ್ಗೆ ನೀವು ಕೇಳಬೇಕಾದ್ರೆ ನಾನು ಒಂದು ವಿಚಾರ ಹೇಳ್ತೇನೆ. ಪೆಟ್ರೋಲ್ ಮೊದಲು ನಾವು ಕಲ್ಲಿದ್ದಲುಗಳನ್ನು ಬಳಸ್ತಾ ಇದ್ದೇವೆ. ಕಲ್ಲಿದ್ದಲು ಅದರ ಮೊದಲು ಈ ಬಿಸಿ ನೀರಿನ ಬುಗ್ಗೆಗಳನ್ನ ಬಳಸಿಕೊಂಡು ನೀರನ್ನೆಲ್ಲ ಬಿಸಿ ಮಾಡ್ತಿದ್ದಾರೆ 10,000 ವರ್ಷಗಳ ಹಿಂದೆ ಭೂಮಿ ಅಡಿಯಿಂದ ಬಿಸಿ ನೀರು ಬುಗ್ಗೆ ಬರ್ತಾ ಇದೆ. ಮತ್ತೆ ಒಂದು ವಿಚಾರ, ಈ ಪೆಟ್ರೋಲ್ ಎನ್ನುವಂತ ವಿಚಾರ ಬಂದಾಗ ಮುಖ್ಯವಾಗಿ ಬರುವಂತಹದ್ದು ಕಚ್ಚಾ ತೈಲ, ರಾ ಮೆಟೀರಿಯಲ್, ಕ್ರೂಡ್ ಆಯಿಲ್. ನಾವು ಹಳ್ಳಿಯಲ್ಲೆಲ್ಲ ಕುರುಡು ಆಯಿಲ್ ಅಂತ ಹೇಳ್ತಿದ್ದೆವು. ಅದು ಕುರುಡು ಆಯಿಲ್ ಅಲ್ಲ, ಅದು ಕ್ರೂಡ್ ಆಯಿಲ್ ಅಂತ. ಅದು ನಾವು ಕಚ್ಚಾ ತೈಲ ಅಂತ ನಾವು ಹೇಳ್ತೇವೆ. ಈ ಕಚ್ಚಾ ತೈಲದ ಬಳಕೆಯು ಚೀನಾದಲ್ಲಿ ಇತ್ತಂತೆ ಹಿಂದೆ. ಆದ್ರೆ ಅದನ್ನು ಪರಿಷ್ಕರಣೆ ಮಾಡ್ತಾ ಇರ್ಲಿಲ್ಲ ಅವರು. ಭೂಮಿ ಅಡಿಯಿಂದ ತೆಗೆದು ಬಿದಿರಿನ ಮೂಲಕ ಸಾಗಿಸ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಪೈಪ್ ಲೈನ್ ಅಂದ್ರೆ ಆಗ ಪೈಪ್ ಲೈನ್ ಅಂತ ಇರ್ಲಿಲ್ಲಲ್ಲ, ಬಿದಿರಿನ ಮೂಲಕ ಅದನ್ನ ಸಾಗಿಸ್ತಾ ಇದ್ರು. 2,000 ವರ್ಷಗಳ ಹಿಂದೆ ಅಂತ ಒಂದು ಇದ್ದು, ಸಂಶೋಧನೆ ಅಂತ ಹೇಳೋದಿಲ್ಲ, ಭೂಮಿ ಅಡಿಯಿಂದ ತೆಗೆದು ಅದನ್ನ ಸಾಗಿಸ್ತಾ ಇದ್ರು ಅಂತ. ಈ ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್ ಅಂದ್ರೆ ಏನು ಎನ್ನುವಂತ ಪ್ರಶ್ನೆ ಈಗ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಕ್ರೂಡಿನ ಬೆಲೆ ಇಷ್ಟಾಗಿದೆ, ಹೌದೌದು ಕ್ರೂಡಿನ ಬೆಲೆ ಇಷ್ಟಾಗಿದೆ ಅಂತ. ಕ್ರೂಡ್ ಅನ್ನೋದು ನಾವು ಕಚ್ಚಾ ತೈಲ ಅಂತ ಹೇಳ್ತೇವೆ. ಈ ಕಚ್ಚಾ ತೈಲ ಹೇಗೆ ತಯಾರಾಗ್ತದೆ ಅಂದ್ರೆ, ಅದು ತಯಾರಾಗೋದಲ್ಲ, ಅದು ಭೂಮಿಯ ಅಡಿಭಾಗದಲ್ಲಿ ಸಿಗುವಂತಹದ್ದು. ನೇಚರ್. ಹೌದೌದು, ಪ್ರಾಕೃತಿಕವಾಗಿ. ನಾವೆಲ್ಲ ಪ್ರಾಕೃತಿಕವಾಗಿ ಬೆಳವಣಿಗೆಗೊಂಡವರು. ನಮ್ಮದು ಅಂತ ಯಾವುದು, ನೀವು ಪಂಚಭೂತಗಳಲ್ಲಿ ಒಂದು ಅದು. ಹೌದೌದೌದು. ಏನಂದ್ರೆ ನೋಡಿ, ನಾವೇನು ಈಗ ನೀರನ್ನು ನಾವು ಪರಿಷ್ಕರಿಸಿ ಬಾಟಲಿಯಲ್ಲಿ ಕೊಟ್ಟರು ಅದು ಬರುವಂತದ್ದು ಎಲ್ಲಿಂದ? ನೀರೇ ಬರುವಂತದ್ದು ಭೂಮಿಯಿಂದಲೇ ಅಲ್ವಾ? ಅದಕ್ಕೊಂದು ಲೇಬಲ್ ಹಾಕಿ ಎಕ್ಸ್ಪೈರ್ ಡೇಟ್ ಅಂತ ಹಾಕ್ತೇವೆ. ಆದ್ರೆ ಭೂಮಿಯಿಂದ ಬರುವಂತ ನೀರುಗಳಿಗೆ ಆಗ್ಲಿ ಅದಕ್ಕೆ ಯಾವುದೇ ಎಕ್ಸ್ಪೈರ್ ಅಂತ ಇರೋದಿಲ್ಲ. ನಾವು ಅದನ್ನು ತುಂಬಿಸಿದ ಮೇಲೆ ಮಾತ್ರ ಅದಕ್ಕೆ ವ್ಯಾಲಿಡಿಟಿ ಅನ್ನುವಂತ ಕೊಡ್ತೇವೆ. ಈ ಕಚ್ಚಾ ತೈಲವೂ ಹಾಗೆ ಭೂಮಿಯ ಅಡಿಯಲ್ಲಿ ಸುಮಾರು 1 ಮಿಲಿಯನ್ ವರ್ಷಗಳಿಗಿಂತ ಹೆಚ್ಚು, ಅಂದ್ರೆ 10 ಲಕ್ಷ ವರ್ಷಗಳ ಹಿಂದೆ, ಸರಿಯಾಗಿ ನೆನಪಿಸ್ಕೊಳ್ಳಿ, 10 ಲಕ್ಷ ವರ್ಷಗಳ ಹಿಂದೆ, ಸುಮಾರು 260 ರಿಂದ 65 ಮಿಲಿಯನ್ ವರ್ಷಗಳ ಹಿಂದೆ, 260 ರಿಂದ 65 ಮಿಲಿಯನ್ ವರ್ಷಗಳ ಹಿಂದೆ ಸತ್ತಂತಹ ಪ್ರಾಣಿಗಳು, ಮರಗಳ ದೊಡ್ಡ ದೊಡ್ಡ ಮರಗಳಿತ್ತು, ದೊಡ್ಡ ದೊಡ್ಡ ಪ್ರಾಣಿಗಳಿತ್ತು ಅವಾಗೆಲ್ಲ. ಆಮೇಲೆ ಪಾಚಿ ಇದೆಯಲ್ಲ ಸಮುದ್ರದಲ್ಲಿ ಎಲ್ಲ, ಆ ಪಾಚಿ ಎಲ್ಲ ನಾಶವಾಗಿ ಅದರ ಮೇಲೆ ಮಣ್ಣು ಮುಚ್ಚಿ ಅದು ಕೆಳಗಡೆ ಇರ್ತದೆ. ಒಳಗಡೆ ಏನಾಗ್ತದೆ ಅಂದ್ರೆ, ಒಳಗಡೆ ಈ ಭೂಮಿಯ ಕಂಪನದಿಂದಾಗಿ ಅಥವಾ ಭೂಮಿನ ಒಳಗಿರುವಂತಹ ಒಂದು ಘರ್ಷಣೆ ಅಥವಾ ಕ್ರಿಯೆಯಿಂದಾಗಿ, ಸರಿಯಾದ ಪದ ಬಳಸಿದ್ರೆ, ಕನ್ನಡದಲ್ಲಿ ಬಹಳ ಸುಂದರವಾದ ಪದ ಕ್ರಿಯೆ ಅಂತ, ಅದರಿಂದಾಗಿ ಘರ್ಷಣೆ ಅಂತದೆಲ್ಲ ಉಂಟಾಗಿ ಒಳಗಡೆ ಅದು ಒಂದು ಹೈಡ್ರೋಕಾರ್ಬನ್ ಆಗಿ ಪರಿವರ್ತನೆ ಆಗ್ತದೆ. ಆ ಹೈಡ್ರೋಕಾರ್ಬನ್ ಪರಿವರ್ತನೆ ಆಗಿರೋದನ್ನ ಇವರು ನಮ್ಮ ಈಗಿನ ಸಂಶೋಧಕರು ಭೂಮಿಯ ಅಡಿಗೆ ಅದನ್ನ ಕೊಳವೆ ಮೂಲಕ ಇದು ಮಾಡಿ ಕಳಿಸಿ ಆಮೇಲೆ ಅದನ್ನ ಕಚ್ಚಾ ತೈಲವನ್ನು ತೆಗಿತಾರೆ. ಈಗಲೂ ಹಾಗೆ ಮಾಡ್ತಾರೆ. ಹೌದೌದು. ಅದು ಆಕ್ಚುಲಿ ಪ್ರಾರಂಭವಾಗಿರೋದು 1859. ನೋಡಿ ಮನೋಹರ್, ಒಂದು ವಿಚಾರ ಹೇಳ್ತೇನೆ. ನಮ್ಮ ಈ ಒಂದು ಭೂಮಿ ಅಡಿ ಇರುವಂತ ಸಂಪತ್ತು ಮಿಲಿಯನ್ ವರ್ಷಗಳ ಹಿಂದೆ ಇತ್ತು. ಅಂದ ಕೂಡ ನಾವು ಕಂಡುಹಿಡಿದೇವು ಅಂತ ಆ ರೀತಿ ಅಲ್ಲ, ಅದು ಇತ್ತು, ನಮ್ಗೆ ಗೊತ್ತಿರ್ಲಿಲ್ಲ. ನಮ್ಗೆ ಇತ್ತು ಅದು. ಅದನ್ನ ಭೂಮಿ ಅಡಿಯಿಂದ 1859 ಸಂದರ್ಭದಲ್ಲಿ ಎಡ್ವಿನ್ ಡ್ರೇಕ್ ಎನ್ನುವಂತವನು, ಅವನು ಪ್ರಥಮ ಬಾರಿ ಅದನ್ನ ಕಂಡುಹಿಡಿದ ಅಂತ. ಅಂದ್ರೆ ಕಂಡುಹಿಡಿದಂತೆಲ್ಲ ಹೇಗೆ ಎಲ್ಲಿದೆ ಅನ್ನೋದನ್ನು ಹೇಗೆ ತೆಗಿಬೇಕು ಅನ್ನೋದನ್ನು, ಹೌದು, ಅದನ್ನು ಪತ್ತೆ ಹಚ್ಚಿ 1859 ಬಳಿಕ. ಆ ಬಳಿಕ ಅದೊಂದು ದೊಡ್ಡ ಕ್ರಾಂತಿ. ಅದು ಕಚ್ಚಾ ತೈಲ ಯಾವಾಗ ನಮಗೆ ಬಂತು, ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಬೆಳವಣಿಗೆಗಳೆಲ್ಲ ಸಂಪೂರ್ಣವಾಗಿ ಬದಲಾವಣೆ ಆಯಿತು. 1859 ಕಂಡುಹಿಡಿತಾನೆ. ಆಮೇಲೆ 1893 ಇದು ಬಹಳ ಮುಖ್ಯವಾದದ್ದು. ಈ ಸಂದರ್ಭದಲ್ಲಿ ಗ್ಯಾಸೋಲಿನ್ ಅನ್ನ ಕಂಡುಹಿಡಿತಾರೆ. ಗ್ಯಾಸೋಲಿನ್ ಅಂದ್ರೆ ಈಗಿರುವಂತ ಪೆಟ್ರೋಲ್ ಅಲ್ಲ, ಅದನ್ನು ನಾವು ಗ್ಯಾಸೋಲಿನ್ ಅಂತ ಕರಿತೇವೆ. ಅದನ್ನು ಕಂಡುಹಿಡಿತಾರೆ. ಅದು ವೈಜ್ಞಾನಿಕ ಪದವೇ, ಗ್ಯಾಸೋಲಿನ್ ಅಂತಲೇ ಕರೆಯೋದು ಅದನ್ನು. ಈ ಅತ್ಯಮೂಲ ಸ್ವಾಭಾವಿಕ ನೈಸರ್ಗಿಕ ಇರತಕ್ಕಂಥ ಈ ಪೆಟ್ರೋಲ್ ನ ಅಂದ್ರೆ ಕ್ರೂಡ್ ಆಯಿಲ್ ಹೇಳಿದ್ರಿ, ಅದರ ಬೇರೆ ಬೇರೆ ವಿಭಾಗಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡೋಣ. ವೀಕ್ಷಕರೇ, MS ಸ್ಟುಡಿಯೋದಲ್ಲಿ ಈ ಇಂಧನ ಮೂಲ ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನೀವು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ. ನಮಸ್ಕಾರ.